ಎಲ್ಲಿಗೆ ಹೋಗ್ತಾ ಇದ್ದೀವಿ ಆಮೇಲೆ ಹೇಳ್ತೀನಿ. ಇದೀವಿ ಇನ್ನೂ ನಾವು ನಿದ್ದೆ ಇಲ್ಲ ಏನಿಲ್ಲ. ನಮ್ಮ ಡಾರ್ಲಿಂಗ್ ಹಸ್ಬೆಂಡು ತುಂಬಾನೇ ಮಿಸ್ ಮಾಡ್ಕೋತಿದ್ದಾರೆ ಗೈಸ್. ಸೊ 5 ನಿಮಿಷಕ್ಕೂ ಕಾಲ್ ಮಾಡಿ ಹುಷಾರು. ಫೋಟೋ ಗೀಟೋ ತೆಗಿತು ಅಂದ್ರೆ ಏನಾದ್ರೂ ಹೇಳ್ಕೊತಾ ಇರ್ತಾಳೆ. ಎತ್ಕೊಳ್ಳಂಗಿಲ್ಲ, ಎಲ್ಲ ಅವ್ರು ಎತ್ಕೊಂಡು ಹೋಗ್ತಾರೆ. ನನ್ನ ಸುಟ್ ಕೇಸು ನನ್ನೇನು ಇಲ್ಲ, ನಾನು ಮಾತ್ರ ಆರಾಮಾಗಿ ಫ್ರೀಯಾಗಿ ಹೋಗ್ತಾ ಇಲ್ಲ. ಅಯ್ಯೋ, ಎಲ್ಲಿ ನೋಡಿದ್ರು ಮೇಕಪ್ ಮಾಡ್ಕೊತಾನೆ. ಹಿಂದೆ ನೋಡು, ತುಂಬ ಇನ್ಸಲ್ಟ್ ಮಾಡ್ತಿದ್ದಾರೆ ಗೈಸ್ ನನಗೆ. ಮತ್ಲಬ್ ಅವ್ರು ಏನಂತಿದ್ದಾರೆ, ಜಾಸ್ತಿ ಟೀ ಕಾಫಿ ಕುಡಿತಿರೋದ್ರಿಂದ ಸೊ ಇಲ್ಲಿ ಜಾಸ್ತಿಗೂ ಜಾಸ್ತಿ ನೋಡಿ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೈಸ್. ಅದೇನು ಬಸ್ ಟಿಕೆಟ್ ತೊಗೊಂಡ್ಬರ್ತೀನಂತ ಹೋದವರು 3 ಜನ. ಅವಾಗಿಂದ ವೇಟ್ ಮಾಡ್ತಾ ಇದ್ದೀನಿ ಒಬ್ಬಳೆ, ಇನ್ನೂ ಬಂದೇ ಇಲ್ಲ. ಎಲ್ಲೋದ್ರು ಇಲ್ಲಿ ಪ್ಲ್ಯಾನ್ ಮಾಡಿದ್ವಿ, ಬಟ್ ನಾವು ಸರ್ಚ್ ಮಾಡಬೇಕಾದ್ರೆ ಗೋವಾಗೆ ನಿಯರ್ ಬೈ ಬಾಗಾ ಬೀಚ್ ಅಂತ ಇದೆಯಲ್ವಾ, ಆ ಬೀಚ್ಗೆ ಮತ್ತು ನಾವು ರೈಲ್ವೆ ಸ್ಟೇಷನ್ ಇದೆ ಗೊತ್ತಾ, ಅಲ್ಲಿಗೂ ಇಲ್ಲಿಗೂ ಜಸ್ಟ್ 20 ಕಿಲೋಮೀಟರಿಂದ 21 ಕಿಲೋಮೀಟರು ಡಿಸ್ಟೆನ್ಸು. ತುಂಬಾ ಬ್ಯಾಕು 20,000 ಸಾಲ ಮಾಡಿ ಗೈಸ್. ಇದು ನಾವು ಟಿಕೆಟ್ ಬುಕ್ ಮಾಡಿರ್ತೀವಲ್ವಾ, ಅದನ್ನು ಸ್ಕ್ಯಾನಲ್ಲಿ ಚೆಕ್ಕಿಂಗ್ ಎಲ್ಲ ಆಗಿ, ಸೊ ನೀವು ಡೈರೆಕ್ಟಾಗಿ ಈ ಕಡೆ ಬಂತು ಅಂದರೆ ಬೋರ್ಡಿಂಗ್ ಪಾಸ್ ಸಿಗುತ್ತೆ. ಇವಾಗ ಅದು 449 ಇತ್ತು, 139 ರುಪೀಸ್ ಇದೆ. ಸೊ ಗೈಸ್ ನೋಡಿ ಗೈಸ್, ನಾವು ಬಂದ್ವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನಿಸುತ್ತೆ. ಆಫ್ಟರ್ ಲಾಂಗ್ ಟೈಮ್ ನಾನು ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನು ಸ್ಪೆಷಲ್ ಅಂತಂದರೆ, ಇವತ್ತು ನಾವು ಗೋವಾಗೆ ಹೋಗ್ತಾ ಇದ್ದೀವಿ. ಟೈಮ್ ಬಂದುಬಿಟ್ಟು 1:30. ಸೊ 1:30 ಫ್ಲೈಟ್ ಇರೋದು 6 o'clockಗೆ. ಸೊ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ, ಗೋವಾ ಹೋಗ್ತಾ ಇದ್ದೀವಿ ಗೈಸ್. ಕಾರ್ ಬುಕ್ ಮಾಡಿದ್ದೀವಿ, ಇನ್ನೇನು ಹೊಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಆಮೇಲೆ ಹೇಳ್ತೀನಿ. ಓಕೆ ಗೈಸ್, ಇನ್ನೇನು ಹೊಡ್ತಾ ಇದ್ದೀವಿ. ಸೊ ಟೈಮ್ ನೋಡಿದ್ರೆ 1:40. ನಾನೆಲ್ಲಿ ಕೂತ್ಕೊಳ್ಳಿ, ಸರಿ ನನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದೀರಾ? ಎಸ್, ಐ ಆಮ್ ಬ್ಲಾಗರ್. ಎಲ್ಲರೂ ಹಾಯ್ ಹೇಳ್ಬಿಡ್ರಪ್ಪ, ಮಕ್ಕ ಕಾಣಿಸ್ತಾ ಇಲ್ಲ. ಹಾಯ್ ಗೈಸ್, ಇನ್ನೇನು ಹೊರಡ್ತಾ ಇದ್ದೀವಿ. ರೋಡಲ್ಲಿದ್ದೀವಿ ಇನ್ನೂ ನಾವು. ಅಯ್ಯೋ, ಹೊರಟಿನ 2 ನಿಮಿಷ ಆಯಿತು, ಇನ್ನೂ ಹೊರಡ್ತಾ ಇದ್ದೀವಿ ಅಂತ ಬೇರೆ ಹೇಳ್ತಾರೆ. ಸೊ 1:40 ಆಗಿದೆ, ನಿದ್ದೆ ಇಲ್ಲ ಏನಿಲ್ಲ. 6 ಗಂಟೆ ಫ್ಲೈಟ್ ಇದೆ. ನೋಡುಮ್ಮ, ನಾಳೆ ಹೋಗಿ ಬಿದ್ಕೋತೀವ ಅಥವಾ ಎಂಜಾಯ್ ಮಾಡ್ತೀವ ಅಂತ ಗೊತ್ತಿಲ್ಲ. ಸೊ ನಾವೇನೇನೆಲ್ಲ ಎಂಜಾಯ್ಮೆಂಟ್ ಮಾಡ್ತೀವಿ ಅನ್ನೋದು ಕೂಡ ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ತುಂಬ ದಿನ ಆಗಿತ್ತು ವ್ಲಾಗ್ಸ್ ಮಾಡಿ, ಇನ್ಮೇಲಿಂದ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡಿ. ಏನಂತೀಯ ಅಮ್ಮ? ಮಾಡ್ತಾರೆ. ಓಕೆ ಗೈಸ್, ಏರ್ಪೋರ್ಟ್ ನಮ್ಮ ಡಾರ್ಲಿಂಗ್ ಹಸ್ಬೆಂಡು ತುಂಬಾ ಮಿಸ್ ಮಾಡ್ಕೋತಿದ್ದಾರೆ ಗೈಸ್. ಸೊ 5 ನಿಮಿಷಕ್ಕೂ ಕಾಲ್ ಮಾಡಿ ಹುಷಾರು ಅಂತೆಲ್ಲ ಹೇಳ್ತಿದ್ದಾರೆ. ನಾಚಿಕೆ ನಮ್ಮ ಡಾರ್ಲಿಂಗ್ಗೆ. ಸೊ ಗೈಸ್, ಇವಾಗ ಹೋಗ್ತಾ ಇದ್ದೀವಿ. ಸೊ ಬೇಗನೆ ಹೋಗ್ಬಿಡ್ತೀವಿ ಅನ್ಸುತ್ತೆ, ಐ ಥಿಂಕ್ ಅಲ್ಲಿಗೆ ಏರ್ಪೋರ್ಟ್ಗೆ. ಯಾಕಂತಂದರೆ ಟ್ರಾಫಿಕ್ಸ್ ಇಲ್ಲ, ಸೊ ಫ್ರೀ ಆಗಿದೆ. ಗೈಸ್ ಬಂದ್ವಿ, 2:40 ಆಯಿತು. ಸೊ ನೋಡಿ ಬಂದಿದ್ದೀವಿ. 2:40 ಎಲ್ಲ ಏರ್ಪೋರ್ಟಲ್ಲಿದ್ದೀವಿ. ಹೇ ಎಲ್ಲ ತಗೋ. ಸೊ ಫಸ್ಟ್ ಟೈಮು ಏರ್ಪೋರ್ಟಲ್ಲಿ ಕಾಲು ಇಕ್ತಾ ಇರೋದು, ಇನ್ಮೇಲೆ ಇಡ್ತಾ ಇರ್ತೀನಿ. ಸೊ ನೋಡಿ, ಇಲ್ಲೇ ಎಷ್ಟು ಚೆನ್ನಾಗಿದೆ. ಒಳಗಡೆ ಇನ್ನು ಯಾವ ಥರ ಇದೆ ಅಂತ ನಂಗೆ ಗೊತ್ತಿಲ್ಲ. ಸಲ ನೋಡಿಕೊಂಡು ಬರ್ತೀವಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಫೋಟೋ ಗೀಟೋ ತೆಗಿತು ಅಂದರೆ ಏನಾದರೂ ಹೇಳ್ಕೊತಾ ಇರ್ತಾಳೆ. ಟಾರ್ಚ್ ಆಫ್ ಮಾಡು.
ಗಾಯ್ಸ್ ಇದೇನೋ ಗೊತ್ತಿಲ್ಲ, ನನಗೆ ಮಾತ್ರ ಚಳಿ ಆಗ್ತಾಯಿತ್ತು ಅಥವಾ ಅವ್ರಿಗೆ ಮಾತ್ರ ಚಳಿ ಆಗ್ತಾ ಇಲ್ವೋ ಗೊತ್ತಿಲ್ಲ. ನಾನು ಜರ್ಕಿನ್ ಹಾಕಿದ್ದೀನಿ, ಜಾಕೆಟ್ ಹಾಕ್ಕೊಂಡಿದ್ದೀನಿ, ಆದ್ರೂ ನಂಗೆ ತುಂಬ ಚಳಿ ಹೊಡಿತೈತೆ. ಬಾ ಬೇಗ. ನಾನೇನು ಎತ್ಕೊಳ್ಳೋಂಗಿಲ್ಲ, ಎಲ್ಲ ಅವ್ರು ಎತ್ಕೊಂಡು ಹೋಗ್ತಾರೆ. ಇದು ಬರ್ತಾ ಇಲ್ವಂತೆ ಇವತ್ತು. ಹಾಂ ನೋಡ್ದಾ, ನಾನು ಲಕ್ಕಿ ಬಾಯ್ ಅಲ್ಲ, ಲಕ್ಕಿ ವುಮೆನ್ನು ಆಯಿತಾ. ಹೇಗೆ ಅನ್ನಿಸ್ತಿದೆ? ಫ್ಲೈಟ್ ಹೋಗ್ತಾ ಇದೆ ಡಾರ್ಲಿಂಗ್. ಸ್ವಲ್ಪ ಜೋರಾಗಿ ಮಾತಾಡಿ, ನಿಮ್ಮ ವಾಯ್ಸ್ ಕೇಳಿಸಲ್ಲ. ಅಲ್ಲಿ ಫ್ಲೈಟ್ ಐತೆ, ಅಲ್ಲಿ 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 ಫ್ಲೈಟ್ ಟೇಕಪ್ ಆಗ್ತಿದೆ. ಓಕೆ ಗೈಸ್, ಸಿಗ್ತೀವಿ. ನನ್ನ ಬ್ಯಾಗು, ನನ್ನ ಸೂಟ್ ಕೇಸು, ನನ್ನೇನು ಇಲ್ಲ. ನಾನು ಮಾತ್ರ ಆರಾಮಾಗಿ ಫ್ರೀಯಾಗಿ ಹೋಗ್ತಾ ಇದ್ದೀನಿ. ಸೊ ಗೈಸ್, ಸಿಗ್ತೀವಿ, ಬಾಯ್. ಅಯ್ಯೋ, ಎಲ್ಲಿ ನೋಡಿದ್ರು ಮೇಕಪ್ ಮಾಡ್ಕೊಳ್ತಾನೆ. ಗೈಸ್ ಆ್ಯಕ್ಚುಲಿ ಇಲ್ಲಿ ನಾವು ವೀಡಿಯೋಸು ಫೋಟೋಸು ತಗೋತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿದೆ ಏರ್ಪೋರ್ಟು. ಹಾಂ ಡಾರ್ಲಿಂಗ್, ಎಲ್ಲ ನೋಡ್ಕೊಂಬಿಡು. ಹೋಗ್ಬೇಕು. ಎಲ್ಲಿಗೆ? ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದು ಟರ್ಮಿನಲ್ 2. ನಾವು ಹೋಗ್ಬೇಕಂದ್ರೆ 1ಗೆ ಹೋಗ್ಬೇಕು. 1ಗೆ ಹೋಗ್ಬೇಕಾ? ಓಕೆ, ಅಲ್ಲಿ ನೋಡಲಿ ಮಾಡಿ ಅಂತಂದರೆ ಚಿಕ್ಕ ಮಗು ಥರ ಕುಣಿತಾಳೆ. ಹಿಂದೆ ನೋಡು ಡಾರ್ಲಿಂಗ್, ಕಾಫಿ ಕುಡಿಸು ಬಾ. ಕ್ಲಾಸಿಗೆ ತೊಗೊಂಡ್ಬರ್ಬೇಕು. ಕ್ಲಾಸ್ ಎತ್ಕೊಂಡು ಬಂದು ಯಾಕಪ್ಪ? ನೀನು ಜಾಸ್ತಿ ಹೋಗೋಕ್ಕೆಲ್ಲ ಕೇಳ್ತಾರೆ ಇರ್ತಿಲ್ಲ, ಅದಕ್ಕೆ ನಿಮಗೆ ಕ್ಲಾಸ್ ಕರ್ಕೊಂಡು ಬಂದು ಒಂದೊಂದು ಸ್ಟಾಫಲ್ಲೂ ನಿಮಗೆ ಕೊಡಬೇಕು. ಪೊಲೀಸರು ತುಂಬ ಇನ್ಸಲ್ಟ್ ಮಾಡ್ತಿದ್ದಾರೆ ಗೈಸ್ ನನಗೆ. ಮತ್ಲಬ್ ಅವ್ರು ಏನಂತಿದ್ದಾರೆ ಅಂತಂದರೆ, ನಾನು ಜಾಸ್ತಿ ಟೀ ಕಾಫಿ ಕುಡಿತಿರೋದ್ರಿಂದ ಸೊ ಇಲ್ಲಿ ಜಾಸ್ತಿಗೂ ಜಾಸ್ತಿ ಅಂತೆ ಜಾಸ್ತಿಗೂ ಜಾಸ್ತಿ ಅಂತೆ. ಅದಕ್ಕೆ ಫ್ಲಾಸ್ಕ್ ತೊಗೊಂಬನ್ನಿ ಅಂತ ಹೇಳ್ತಿದ್ದಾರೆ. ಹಾಂ ಓಕೆ ಗೈಸ್, ಬನ್ನಿ ಈಗ ವೀಡಿಯೋಸ್ ಫೋಟೋಸ್ ಎಲ್ಲ ತಗೊಂಡು ನೆಕ್ಸ್ಟ್ ಹೋಗೋಣ. ನಾನು ತೆಗಿಬೇಕು. ಇಸ್ ಮೇಲ್ಗಡೆಯಿಂದ ನೋಡಿ, ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಫಾಲ್ಸ್ ಥರ. ಗಾಯ್ಸ್, ಅದೇನೋ ಬಸ್ ಟಿಕೆಟ್ ತೊಗೊಂಬರ್ತೀನಂತ ಓದೋರು 3 ಜನ. ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಒಬ್ಬಳೇ, ಇನ್ನೂ ಬಂದೇ ಇಲ್ಲ. ಎಲ್ಲಿ ಹೋದ್ರೋ ಏನೋ. ನೋಡಿ ಒಬ್ಬಳೇ ಕೂತಿದ್ದೀನಿ. ಇದು ನೋಡ್ಕೋತಾ ಇರುವಂಥ ಓದೋರು ಇನ್ನೂ ಬರಲೇ ಇಲ್ಲ. ಎಲ್ಲಿ ಹೋದ್ರು? ನಮ್ಮ ಡಾರ್ಲಿಂಗ್ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಓಡೋದ್ಲು. ಯಾಕಂದರೆ ಎಲ್ಲೆಲ್ಲಿ ಏನೇನು ಇರುತ್ತೆ ಎಲ್ಲನೂ ನೋಡ್ಕೊಬೇಕು ಅಂತ ಅವಳು ಹೇಳ್ತಿದ್ಲು. ಸೊ ಅದಕ್ಕೆ ಐ ಥಿಂಕ್ ಬರ್ಬೋದು. ಬಸ್ ಟಿಕೆಟ್ ಅದು ಎಷ್ಟು ತಗೋತಾರೆ ನೋಡೋಣ, ಹೇಳ್ತೀನಿ. ಬಸ್ಗೆ ಹೋಗ್ತಾ ಇದ್ದೀವಿ ಬೇರೆ ಕಡೆ. ಸೊ ಬನ್ನಿ ಹೋಗೋಣ. ಇದು ಇಂಟರ್ನ್ಯಾಷನಲ್ಲು ಹೋಗೋದು, ಹೊರದೇಶಕ್ಕೆ ಹೋಗೋದು. ಸೊ ನಾವು ಇಲ್ಲೇ ಹತ್ತಿರ ಅಲ್ವಾ, ಗೋವಾ ಅಲ್ವಾ, ಅದು ಬೇರೆ ಫ್ಲೈಟ್ ಇರುತ್ತೆ. ಹೋಗೋಣ. ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ನಮಗೆ.
ಸೊ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಹೇಗೆ ಅನ್ನಿಸ್ತಿದೆ ಮೇಡಮ್ ಅವರೇ? ಚೆನ್ನಾಗಿದೆ. ಅಯ್ಯೋ ಇವರೇ ಏರ್ಪೋರ್ಟಲ್ಲಿ ಮಾಲ್ಸರ ಇದೆ. ಮತ್ತು ತುಂಬ ಇಂಟರ್ನ್ಯಾಷನಲ್ ಇದು, ಸೊ ಹಾಗಾಗಿ ಈ ಥರ ಮಾಡಿರ್ತಾರೆ. ತುಂಬ ಚೆನ್ನಾಗಿದೆ. ಇದೆಲ್ಲ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು, ಸೊ ಇನ್ಮೇಲಿಂದ ಬರ್ತಾ ಇರ್ತೀವಿ. ಇವರೇನು ಹೇಳ್ಕೊಡೋದಿಲ್ಲ, ಅದಕ್ಕೆ ಇನ್ಮೇಲಿಂದ ಎಲ್ಲ ಗೊತ್ತಾಗಿದೆ ಅಲ್ವಾ ಏನು ಎತ್ತ ಅಂತ. ಸೊ ಬರ್ತಾ ಇರ್ತೀವಿ. ಏನು ಯಾರು ಬರ್ತಾರೋ ಬಿಡ್ತಾರೋ, ಟ್ರಿಪ್ ಪ್ಲ್ಯಾನ್ ಮಾಡ್ತು ಅಂತಂದರೆ ರಯ್ಯ ಇಬ್ಬರೇ ಬರೋದು ಅಷ್ಟೇ. ಸೊ ಗೈಸ್, ವ್ಲಾಗಿಗೆ ಸಪೋರ್ಟ್ ಮಾಡಿ. ಸೊ ಇನ್ಮೇಲಿಂದ ವ್ಲಾಗ್ಸ್ ಮಾಡ್ತಾ ಇರ್ತೀವಿ. ಸೊ ನೋಡಿ, ಮೇಲ್ಗಡೆ ಎಲ್ಲ ನಿಮಗೆ ಗ್ರೀನರಿ ಕಾಣಿಸ್ತಾ ಇರುತ್ತೆ. ಸೊ ಎಲ್ಲಿ ನೋಡಿದ್ರು ಗಿಡಗಳನ್ನ ಬೆಳೆಸಿದ್ದಾರೆ ಇವರು. ಸೊ ತುಂಬ ಚೆನ್ನಾಗಿದೆ ನೋಡಿ, ಒಂಥರ ನೋಡೋಕ್ಕೆ ಒಂಥರ ಚೆಂದ ಅಲ್ವಾ ಗ್ರೀನರಿ ಎಲ್ಲ. ಸೊ ಮನೆ ಮುಂದೆ ಹೆಂಗಿರುತ್ತಲ್ವ, ಒಂಥರ ಪಾಸಿಟಿವ್ ವೈಬ್ಸ್ ಕೊಡ್ತಾ ಇರುತ್ತೆ. ಈ ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಏನೋ ಒಂಥರ ಎಕ್ಸ್ಪೀರಿಯನ್ಸ್ ಫೀಲ್ ಆಗ್ತಾ ಇಲ್ಲ. ಏನಂತ ನೈಟ್ ಥರ ಫೀಲ್ ಆಗ್ತದೆ ಅಲ್ವಾ? ಆ್ಯಕ್ಚುಲಿ ಗೈಸ್, ನಾವು ನಿದ್ದೆನೇ ಮಾಡಿಲ್ಲ, ಒಂಚೂರು ನಿದ್ದೆ ಮಾಡಿಲ್ಲ. ಡ್ಯೂಟಿ ಮುಗಿಸ್ಕೊಂಡು 7:30-8 ಗಂಟೆ ಡ್ಯೂಟಿ ಮುಗಿಸ್ಕೊಂಡು ಅದು ಏನೇನೋ ಮಾಡಿದ್ವಿ. ಅಯ್ಯೋ ಗೈಸ್, ನಿಮ್ಗೊಂದು ಕಾಮಿಡಿ ಹೇಳ ಗೈಸ್. ಏನು ಗೊತ್ತಾ, ನಾವು ಏರ್ಪೋರ್ಟಿಗೆ ಅಂದರೆ ಫ್ಲೈಟಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಸೊ 15 kg ಇಲ್ಲ 12 kg ಮಿನಿಮಮ್ ಇರಲೇಬೇಕಲ್ವಾ ಸೂಟ್ ಕೇಸ್ದು ವೆಯ್ಟು. ನಾವು ಗೊತ್ತಲ್ಲ 3 days ಟ್ರಿಪ್ಪು ಅಂತಂದರೆ 10 days ಆಗುವಂಥ ಬಟ್ಟೆ ತೊಗೊಂಡಿರ್ತೀವಿ. ಸೊ ಹಾಗಾಗಿ ಅಕ್ಕನಿಗೆ ಭಯ, ಎಲ್ಲಿ KGಗಳು ಜಾಸ್ತಿ ಆಗಿಬಿಟ್ಟು ದುಡ್ಡು ಕೊಟ್ಟು ರಿಮೂವ್ ಮಾಡಬೇಕು ಅಂತ ಹೇಳ್ಬಿಡ್ತಾರೋ ಅನ್ನೋ ಒಂದು ಭಯದಿಂದ ಏನು ಮಾಡಿದ್ದಾರೆ ಅಂದರೆ ಟಕ 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 ಅಂತ ಎಲ್ಲ ಫುಲ್ ಪ್ಯಾಕ್ ಮಾಡಿದ್ದಾಳೆ. ಪ್ಯಾಕ್ ಮಾಡಿ ಈ ತರಕಾರಿಗಳು ಮಾಡ್ತಾರೆ ಗೊತ್ತಾ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ. ಅಲ್ಲಿ ಏನು ಮಾಡ್ತಾರೆ ಅಂದರೆ ವೇಟ್ಗಳು, KGಗಳನ್ನ ಇದು ಮಾಡ್ತಾ ಇರ್ತಾರಲ್ವ, ವೇಟ್ ಚೆಕ್ ಮಾಡ್ತಾ ಇರ್ತಾರಲ್ವ, ಅಲ್ಲಿ ಹೋಗ್ಬಿಟ್ಟು ಬ್ಯಾಗ್ ಚೆಕ್ ಮಾಡಿಸ್ಕೊಂಬಂದಿದ್ದೀವಿ. ನೋಡಿದ್ರೆ ಇವಳ್ದು 8 kg ಐತೆ, ನಂದು 6 kg ಐತೆ. ಪರವಾಗಿಲ್ವೇ, ಈ ಥರದಿನ್ನ ಬಟ್ಟೆಗಳನ್ನ ಇಟ್ಕೋಬೋದು ಅಂತ ಅನ್ನಿಸ್ತು. ಓಕೆ ಫೈನ್. ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸು ಅಲ್ವಾ, ಹೊಸ ಎಕ್ಸ್ಪೀರಿಯೆನ್ಸ್. ನಾವು ಇಲ್ಲೇ ಕಾರಲ್ಲೇ ಹೋಗ್ತಾ ಇರ್ತಿದ್ವಿ, ದಾಂಡೇಲಿಗಾಗಿರ್ಬೋದು, ಪಾಂಡಿಚೇರಿಗಾಗಿರ್ಬೋದು, ನಂದಿ ಬೆಟ್ಟಕ್ಕಾಗಿರ್ಬೋದು, ಅದೆಲ್ಲ ಕಾರಲ್ಲಿ, ಬಸ್ಸಲ್ಲಿ ಮತ್ತು ಟ್ರೈನಲ್ಲೆಲ್ಲ ಹೋಗ್ತಾ ಇದ್ವಿ. ಬಟ್ ಫ್ಲೈಟಲ್ಲಿ ಗೋವಾಗೆ ಹೋಗ್ತಾ ಇದ್ದೀವಿ ಅಂತಂದರೆ ಅದು ಹಠ ಮಾಡಿ ಬುಕ್ ಮಾಡಿಸ್ಕೊಂಡಿರೋದು. ಅಯ್ಯೋ, ಅದ್ರದ್ದೊಂದು ದೊಡ್ಡ ಕತೆ ಇದೆ ಗಾಯ್ಸ್. ಆ ಬುಕ್ಕಿಂಗ್ ಯಾವ ಥರ ಆಯಿತು, ಏನಾಯಿತು, ಎಷ್ಟಾಯಿತು, ಏನು ಎತ್ತ ಅಂತಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಎಲ್ಲ ಇವರಿಂದನೇ. ನಾವು ಆ್ಯಕ್ಚುಲಿ ಟ್ರೈನಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಸ್ ಪ್ಲಾನ್ ಇತ್ತು. ಬಟ್ ನಮ್ಮ ಟೈಮಿಂಗ್ಸ್ ತಕ್ಕಾಗೆ ಟ್ರೈನ್ ಸಿಗಲಿಲ್ಲ ಆ್ಯಕ್ಚುಲಿ ಅಲ್ವಾ. ಟ್ರೈನ್ ಅಂದರೆ ಸಿಗುತ್ತೆ, ಬಟ್ ಅಂದರೆ ಗೋವಾಗೆ ಮತ್ತು ಟ್ರೈನ್ ಇದಕ್ಕೂ ಜಾಸ್ತಿ ಡಿಸ್ಟೆನ್ಸ್ ಇದೆ. ಆ್ಯಕ್ಚುಲಿ ಟ್ರೈನ್ ಸರ್ಚ್ ಮಾಡಿದ್ವಿ ನಾವು, ಹೋಗೋಕ್ಕೆ ತುಂಬ ದೂರ ಆಗುತ್ತೆ. ಅದಕ್ಕೆ ಬಸ್ ಪ್ಲ್ಯಾನ್ ಮಾಡಿದ್ದು. ಸೊ ನಾವು ಗಿಟ್ಟ ಮಾಡಿ ಫ್ಲೈಟಲ್ಲಿ ಹೋಗಬೇಕು ಒನ್ ಟೈಮ್ ಅಂತ ಹೇಳಿ ಫೈನಲಿ ಫ್ಲೈಟಲ್ಲಿ ಫೋನಲ್ಲಿ ಒಂಥರ ಇದೆ, ಬಟ್ ಲೈವ್ ಆಗಿ ಎಲ್ಲ ಗೋಲ್ಡ್ ಅರಮನೆ ಇರ್ತಾವಲ್ಲ ಆ ಥರ. ಗೈಸ್, ನಾವು ಗೋವಾಗೆ ಟ್ರೈನಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ನಾವು ಸರ್ಚ್ ಮಾಡಬೇಕಾದ್ರೆ ಗೋವಾಗೆ ನಿಯರ್ ಬೈ ಬಾಗಾ ಬೀಚ್ ಅಂತ ಇದೆಯಲ್ವಾ, ಆ ಬೀಚ್ಗೆ ಮತ್ತು ನಾವು ಟ್ರೈನ್ ರೈಲ್ವೆ ಸ್ಟೇಷನ್ ಇದೆ ಗೊತ್ತಾ, ಅಲ್ಲಿಗೂ ಇಲ್ಲಿಗೂ ಜಸ್ಟ್ 20 ಕಿಲೋಮೀಟರಿಂದ 21 ಕಿಲೋಮೀಟರು ಡಿಸ್ಟೆನ್ಸ್ ಆಗ್ತಿತ್ತು. ಸೊ ನಾವು ಟ್ರೈನಿಗೆ ಹೋಗ್ಬೇಕಂದ್ರೆ ನಾವೆಲ್ಲ ಜಾಬೆಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಒಬ್ಬೊಬ್ಬರಿಗೆ ಸೆಕೆಂಡ್ ಶಿಫ್ಟ್ ಇರ್ತಿತ್ತು, ಒಬ್ಬೊಬ್ಬರಿಗೆ ಫಸ್ಟ್ ಶಿಫ್ಟ್ ಇರ್ತಿತ್ತು. ಬಟ್ ನಾವೆಲ್ಲ ರೆಡಿಯಾಗಿ ಹೋಗೋಷ್ಟರಲ್ಲಿ ಟೈಮ್ ಸಾಕಾಗ್ತಿರ್ಲಿಲ್ಲ. ಈಗ ನಾವು ಬಸ್ಸಿಗೆ ಹೋಗ್ತೀವಿ ಅಂದ್ರೂ ಕೂಡ ಸೇಮ್ ಅದೇ ತಕ್ಕಂಗೆ ಒಂದು 10 ಕಿಲೋಮೀಟರ್ಸ್ ಅಷ್ಟು ಬಾಗಾ ಬೀಚ್ಗೆಲ್ಲ ನಮಗೆ ಡಿಸ್ಟೆನ್ಸು ತುಂಬಾ ಲಾಂಗ್ ಆಗ್ತಿತ್ತು.
ಸೊ ಹಾಗಾಗಿ ಫ್ಲೈಟಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಡಾರ್ಲಿಂಗು ಡಿಸ್ಕಷನ್ ಮಾಡಿದ್ವಿ. ನನಗಿಂತ ಅವಳಿಗೆ ಜಾಸ್ತಿ ಇನ್ನು ಫ್ಲೈಟಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಜಾಸ್ತಿ ಇದು ಮಾಡೋದು. ಸೊ ನಮಗೆ ಅವಾಗ ಸ್ಯಾಲ್ರಿ ಬಂದಿರಲಿಲ್ಲ, ಏನಂದರೆ ಏನಿಲ್ಲ, ಒಂದು ದೊಡ್ಡ ಕತೆ. ಇವಾಗ ಜಸ್ಟ್ ನಾಳೆ ಗೋವಾ ಹೋಗ್ತಾ ಇದ್ದೀವಿ ಅಂತಂದರೆ ಇವಾಗ ಬುಕ್ ಮಾಡ್ತು ಅಂತಂದರೆ ಗೊತ್ತಲ್ವಾ ಎಷ್ಟು ರೇಟ್ ಇರುತ್ತೆ, 7-8 ಸಾವಿರ ಇರುತ್ತೆ ಜಸ್ಟ್ ಗೋವಾ. ಜಾಸ್ತಿನೇ ಇತ್ತು, 9, 10, 12, 13 ಆ ಥರ ಇತ್ತು. ಬಟ್ ನಾವೇನು ಮಾಡಿದ್ವಿ ಅಂದರೆ 15 ಡೇಸ್ ಬ್ಯಾಕ್ ಅಲ್ವಾ ಬುಕ್ ಮಾಡಿರೋದು. 15 ಡೇಸ್ ಬ್ಯಾಕು 20,000 ಸಾಲ ಮಾಡಿ 13,000 ನಾವು ಎಲ್ಲ ಬುಕ್ ಮಾಡಿಕೊಂಡು, ಒಬ್ಬರು ಬರಲಿಲ್ಲ, ಒಬ್ರದ್ದು ಕ್ಯಾನ್ಸಲ್ ಆಗೋಯ್ತು ಗರ್ಲ್ದು. ಓಕೆ ಫೈನ್. ಸೊ ಅದು ಒಂದು ಕ್ಯಾನ್ಸಲ್ ಮಾಡಿದ್ರೆ 5 ಜನದ್ದು ಕ್ಯಾನ್ಸಲ್ ಆಗಿಬಿಡೋದು. ಸೊ ಒಂದು ಹೋದರೆ ಹೋಯ್ತಲ್ಲ ಅಂತ ಅಂದ್ಬಿಟ್ಟು ಅದೊಂದು 3,000 ಲಾಸ್ ಆಗೋಯ್ತು. ಸೊ ಒಂದು ಟಿಕೆಟ್ಗೆ 2,500 ಸಮಥಿಂಗ್ ಬಂತಲ್ವಾ ಒಬ್ಬರಿಗೆ. ಕನ್ವಿನ್ಸ್ ಅಂತೆಲ್ಲ ಸೇರಿ ಸೇಮ್ 3-2 ಆ ಥರ ಬಂತು. 3-2 ಯಾ 3,000 ಎಲ್ಲ ಬಂತು. ಸೊ ಪರವಾಗಿಲ್ಲ, ಬಜೆಟ್ ತುಂಬ ಕಡಿಮೆ ಆಯಿತು ಅಂತ ಅನ್ನಿಸ್ತು. ಸೊ ನೀವು ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಸೇಮ್ ಇದೇ ಥರ ಏನಾದರೂ ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತಂದರೆ ಫ್ಲೈಟಲ್ಲಿ ನೀವು ಹೋಗಬೇಕು ಅಂತ ಅಂದ್ಕೊಂಡ್ರೆ ನೀವು ಬೇಗನೆ ಇದು ಮಾಡ್ಕೊಂಬಿಡಿ, ಬುಕ್ ಮಾಡ್ಕೊಂಬಿಡಿ. ಇಲ್ಲ ಅಂತಂದರೆ ಸೊ ನೀವು ಇವಾಗ ಚೆಕ್ ಮಾಡೋದಕ್ಕೂ ನೀವು ಹೋಗೋ ಡೇಟ್ ಹಿಂದಿನ ದಿನ ಚೆಕ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಮನಿನೂ ಕೂಡ ಸೇವ್ ಆಗುತ್ತೆ. ಸೊ ಬನ್ನಿ ಗೈಸ್ ಹೋಗೋಣ. ಇನ್ನೇನು 6 ಗಂಟೆ ಫ್ಲೈಟ್, ನ್ಯಾಷನಲ್ ಫ್ಲೈಟ್ ಬಂತು. ಬನ್ನಿ ಹೋಗೋಣ. ಅದು ಟರ್ಮಿನಲ್ 2 ಬಂದು ಇಂಟರ್ನ್ಯಾಷನಲ್ ಇತ್ತಲ್ಲ, ಇದು ನ್ಯಾಷನಲ್ ಇತ್ತು. ಇದು ಟರ್ಮಿನಲ್ 1 ಆ್ಯಕ್ಚುಲಿ. ಮೇಡಮ್ ಅವರೇ ಫೈನಲಿ ಬಂದ್ವಿ. ಇನ್ನು 2 ಅವರ್ಸ್ ಇದೆ ಫ್ಲೈಟ್ ಹತ್ರ ಹೋಗೋಕ್ಕೆ. ಸೊ ಹೇಗೆ ಅನ್ನಿಸ್ತಿದೆ? ಆಮೇಲೆ ಹೇಳ್ತಾಳೆ ಅಂತ ಬಿಡಿ. ಓಕೆ ಗೈಸ್, ಆಮೇಲೆ ಹೇಳ್ತಾಳೆ ಅಂತೆ. ನಾವಿನ್ನು ಎಲ್ಲಿ ಏನಾದರೂ ಕುಡಿದು ಹೋಗ್ತೀವಿ, ಕಾಫಿ ಟೀ ಏನಾದರೂ ಕುಡಿದ್ಬಿಟ್ಟು ಹೋಗ್ತೀವಿ. ಇಲ್ಲಿ ಒಂದು ಕಾಫಿ ಟೀ 400 ಅಂತ ಅಂದ್ಕೊಂಡು ಭಯ ಪಡ್ಕೊಂಡು ನೀನು ಫ್ಲಾಸ್ಕ್ ತೊಗೊಂಬರ್ಬೇಕು, ನಿನಗೆ ಎಲ್ಲೋದ್ರೂ ಟೀ ಅಂತ ಇರ್ತೀಯ ಅಂತ ಹೇಳ್ತಾ ಇರ್ತಾಳೆ. ಸೊ ಓಕೆ ಗೈಸ್ ಬಂತು. ಓಕೆ ಬನ್ನಿ ಗಾಯ್ಸ್. ಹೆಂಗಿದ್ರು ಬಸ್ ಇಳ್ಕೊಂಡ್ವಿ. ನನಗೇನಿಲ್ಲ, ನಾನು ಆರಾಮಾಗಿ ಫ್ರೀಯಾಗಿ ಓಡಾಡ್ತಾ ಇದ್ದೀನಿ. ನನ್ನ ಕೈಲಿ ಏನೂ ಇಲ್ಲ, ಬ್ಯಾಗ್ಸ್ ಕೊಟ್ಟಿಲ್ಲ, ಏನಿಲ್ಲ. ಅಷ್ಟು ತುಂಬ ಚೆನ್ನಾಗಿ ನೋಡ್ಕೊತಾರೆ ನನ್ನ, ಪೂರೈಸ್ತಾ ಇದ್ದಾಳೆ. ಅಲ್ಲಿ ಅವ್ರು 3 ಜನ ಇಟ್ಕೊಂಡಿದ್ದಾರೆ. ಸೊ ನೀನು ಆರಾಮಾಗಿ ಬಾ, ಪೀಸಾಗಿ ಬಾ ಅಂತ ಅಂದ್ಬಿಟ್ಟು ನನ್ನ ಪೀಸಾಗಿ ಇದು ಮಾಡ್ತಿದ್ದೆ. ಸೊ ಗೈಸ್ ನೋಡಿ, ಇದೇ ಜಾಸ್ತಿ ನೆನಪಾಯ್ತಿದೆ. ನೋಡುವ ಎಷ್ಟಾಗುತ್ತೋ ಅಷ್ಟು ಹಾಕೋಣ. ಬನ್ನಿ ಗಾಯ್ಸ್, ಇದು ನಾವು ಟಿಕೆಟ್ ಬುಕ್ ಮಾಡಿರ್ತೀವಲ್ವಾ, ಅದನ್ನು ಸ್ಕ್ಯಾನ್ ಮಾಡಬೇಕು. ಸೊ ಸ್ಕ್ಯಾನ್ ಮಾಡು, ಆಧಾರ್ ಕಾರ್ಡ್ ಕೊಡು. ಸೊ ಅದನ್ನ ಸ್ಕ್ಯಾನ್ ಮಾಡಿದ್ರೆ ಒಳಗಡೆ ಬಿಡ್ತಾರೆ. ನಾವು ಟಿಕೆಟ್ ಬುಕ್ ಮಾಡಿರ್ತೀವಲ್ವಾ ಅದು. ಸೊ ಗೈಸ್, ಅಲ್ಲಿ ಚೆಕ್ಕಿಂಗ್ ಎಲ್ಲ ಆಗಿ ಸೊ ನೀವು ಡೈರೆಕ್ಟಾಗಿ ಈ ಕಡೆ ಬಂತು ಅಂದರೆ ಬೋರ್ಡಿಂಗ್ ಪಾಸ್ ಸಿಗುತ್ತೆ. ಸೊ ಅದು ತೊಗೊಳ್ಬೇಕು. ಬೋರ್ಡಿಂಗ್ ಪಾಸ್ ತೊಗೊಂಡು ಹೋಗೋಣ. ಇಲ್ಲಿ ಬೋರ್ಡಿಂಗ್ ಪಾಸು ತೊಗೊಂಡು ಹೋಗಬೇಕು. ಸೊ ಡೈರೆಕ್ಟಾಗಿ ನಿಮ್ಗೆ ಚೆಕ್ಕಿಂಗ್ ಆಗಿದ ತಕ್ಷಣ ಈ ಕಡೆ ಬೋರ್ಡಿಂಗ್ ಪಾಸ್ ಸಿಗುತ್ತೆ. ಗೈಸ್ ಬೋರ್ಡಿಂಗ್ ಪಾಸ್ ಸಿಕ್ತು. ಬಟ್ ನನಗೆ ಏನಂದರೆ ನನಗೆ ವಿಂಡೋ ಸೀಟ್ ಸಿಕ್ಕಿದೆ ಗೊತ್ತಾ. ಸೊ ಬ್ಯಾಗೆಲ್ಲ ಕೊಟ್ಟಾಯಿತು, ಬ್ಯಾಗೆಲ್ಲ ಆ ಕಡೆ ಹೋಗುತ್ತೆ. ಸೊ ಬನ್ನಿ ಗೈಸ್ ಹೋಗೋಣ. ಗೈಸ್ ಏನು ಗೊತ್ತಾ, ಇಡ್ಲಿ ವಡೆ ಏನಾದರೂ ತಿನ್ನೋಣ, ಟಿಫನ್ ಏನಾದರೂ ಮಾಡೋಣ, ನೈಟ್ ಏನಾದರೂ ತಿಂದಿಲ್ವಲ್ಲ ಅಂತಂದ್ಬಿಟ್ಟು ನಾವು ಅಂದ್ಕೊಂಡ್ರೆ ಸೊ 3 ಇಡ್ಲಿ ವಡೆಗೆ ಎಷ್ಟು? 220. ಅಲ್ಲ, ಇಡ್ಲಿ ವಡೆಗೆ, ಕಾಫಿಗಲ್ಲ. ಇಡ್ಲಿ ವಡೆಗ ಅದು 449 ಇತ್ತು. 449 500 ಇತ್ತು. ಹಾಂ, ಮಸಾಲೆ ದೋಸೆಗೆ 500 ಜಸ್ಟ್ ಒಂದಕ್ಕೆ. ಎಲ್ಲ ಒಟ್ಟಿನಲ್ಲಿ ಎಲ್ಲ 500 500-600 ಆ ಥರ ಆಯಿತು. ಸೊ ನನಗೇನು ಅನ್ನಿಸ್ತು ಅಂದರೆ 3 ಇಡ್ಲಿ ತಿಂದು ಅರ್ಧಂಬರ್ಧ ಹೊಟ್ಟೆ ಹಸ್ಕೊಳ್ಳೋ ಬದಲು
ಈ ಮುದ್ದಾದಾಗಿರುವಂತಹ ಕಾಫಿನ ಕುಡಿದು ಇಬ್ರು ಚೆನ್ನಾಗಿರೋಣ ಅಂತ. ಕಾಫಿ ಬಂದು ಇಲ್ಲಿ 220 ಆಯಿತು ಆ್ಯಕ್ಚುಲಿ. ಸೊ ಲಾಸ್ಟ್ ತೊಗೊಂಡಿದ್ವಿ 220 ಆಯಿತು. ಸೊ ಟೀನೂ ಕೂಡ ಸಿಗುತ್ತೆ, ಅದು ಸೇಮ್ ರೇಟ್ ಬರುತ್ತೆ ನಿಮಗೂ. ಬಟ್ ಇಲ್ಲೂ ಅಷ್ಟೇ ಸೇಮು. ಅಲ್ಲಿ ನೋಡಿ ನಿಮಗೆ ಝೂಮ್ ಮಾಡ್ತಾಯಿದ್ದೀನಿ. ಹಾಂ ಅಲ್ಲಿ ನೋಡಿ, ಇಡ್ಲಿ ವಡ 3 ಪೀಸ್ಗೆ 339 ರುಪೀಸ್ ಇದೆ. ಕರಿಗೆ 479 ರುಪೀಸ್ ಇದೆ. ಇಡ್ಲಿಗೆ ಜಸ್ಟ್ ಎರಡೇ ಇಡ್ಲಿಗೆ 439 ರುಪೀಸ್ ಇದೆ. ಸೊ ಇದೇ ನಾವು ಲ್ಯಾಂಡ್ರಲ್ಲಿ ಬ್ರಿಡ್ಜ್ ಕೆಳಗೋ ಅಥವಾ ಮನೆ ಹತ್ರನೋ ನಾವು 2 ಇಡ್ಲಿಗೆ 10 ರೂಪಾಯಿ ತೊಗೋತಾರೆ. ಆ 10 ರೂಪಾಯಲ್ಲಿ 400 ರೂಪಾಯಲ್ಲಿ ಅವಾಗ ದೇವರೇ ಎಂತೆಂಥ ಡಿಫ್ರೆನ್ಸು. ಅದರಲ್ಲೂ ಈ ಕಾಫಿಲೂ ಕೂಡ ಸಪ್ರೇಟಾಗಿ ಶುಗರ್ ವಿತೌಟ್ ಶುಗರ್ ಕೊಡ್ತಾರೆ. ಅದು ನಾರ್ಮಲ್ಲು, ಬಟ್ ಅದೇ ಸೇಮ್ ಟೇಸ್ಟ್ ಬರಲ್ವಲ್ಲ. ಇಲ್ಲ ಅವ್ರಿಗೂ ಕರಿಬೇಕಾಗಿತ್ತು. ನೋಡ್ದಾ? ಏರ್ಪೋರ್ಟ್ ಕಾಫಿ ರೆಡಿ. ಏರ್ಪೋರ್ಟ್ ಕಾಫಿ ರೆಡಿ. ಅಯ್ಯೋ, ಶುಗರು ಏನು ಅಲ್ಲಿ ಬೋಲ್ ಇದೆಯಲ್ವಾ, ಇದು ಮೋಸ ಅಮ್ಮ. ಇದು ಮೋಸ. ಅವಾಗ್ಲೇ ಏನು ಅಂದಲ್ಲ, ಇದು ನೋಡೆ ಇನ್ನು ಸಪ್ಪೆ ಆಗಿದೆ ಇದು. ಅದಕ್ಕೆ ಶುಗರ್ ಎಲ್ಲಿದೆ? ಅಲ್ಲಿ ಬೋಲಲ್ಲಿ ಇದೆ. ಬೋಲಲ್ಲ, ನೀನ್ ನೋಡಿ ನೀನ್ ವಿಡಿಯೋ ಮಾಡೋದು ನೋಡಿ ನಗ್ತವ್ರ ಅವರು. ನಗ್ಲಿ ಬಿಡು. ಶುಗರ್ ಎಲ್ಲಿದೆ? ಬೋಸಿಲ್ಲ. ಹಾಂ ಥ್ಯಾಂಕ್ ಯು. ಯಾ ಥ್ಯಾಂಕ್ ಯು. ಇವ್ರದ್ದು ವಿಡಿಯೋ ನಮ್ಮ ಊರವರೆಲ್ಲ ನೋಡ್ತಾರೆ, ರಿಲೇಷನ್ ಎಲ್ಲ ನೋಡ್ತಾರೆ. ಸರಿ ಆಯ್ತು. ಅದೇನು ಅದನ್ನ ಕಟ್ ಮಾಡಿದ್ರೆ ನೀನು ಎಡಿಟ್ ಮಾಡಿದೆ ಅಂತ. ನೋ ವೇ, ನಾನು ಕಟ್ ಮಾಡಲ್ಲ ಇದನ್ನ. ಅದೇನು ಮಾಡ್ತೀಯಾ? ಬೋಸಿ ಎಲ್ಲ ಅವಳು, ಅದನ್ನ ಹೇಳ್ತಾ ಇಲ್ಲ. ಎಲ್ಲಿದೆ ಬೋಸಿಲ್ಲ? ಶುಗರ್ ಎಲ್ಲಿದೆ? ಇವಳು ಎಲ್ಲಿ ಬಂದ್ರೆ ನಾನೆಲ್ಲ ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಆಯಿತಾ. ಸೊ ಶುಗರು ಸ್ವಲ್ಪ ಕಡಿಮೆ ಆಗಿತ್ತು. ಅದಕ್ಕೆ ನನ್ನ ಫ್ರೆಂಡ್ ಕೇಳಿದ್ರು ಸಪ್ಪೆ ಆಗ್ತಿದೆಯಲ್ಲ ಅಂತ. ಸಪ್ಪೆ ಆಗ್ತಿದೆಯಲ್ಲ ಅಂತ ಹೇಳಿದ್ದಕ್ಕೆ ಶುಗರ್ ಎಲ್ಲ ಇದೆ ಅಂತ ಕೇಳಿದ್ದಕ್ಕೆ ಅಲ್ಲಿದೆ ಅಂತಂದ್ಲು. ಅಲ್ಲಿ ಒಂದು ಬೋಸಿಲ್ ಐತೆ ಅಂತಂದ್ಲು. ತಗೊಂಡೋಗಿ ಎಲ್ಲ ಹಾಕೋ, ಇದೆಲ್ಲ ಹಾಕೋಣ. ಅದಕ್ಕೆ ಇಡು ಒಂದೇ ಸಲ ಕುಡಿದ್ಬಿಟ್ಟು ಅದ್ರಲ್ಲ ಹಾಕ್ಬೇಕಂತೆ. ಇದು ಇದರಲ್ಲಿ ಈಗ ಕುಡಿತೀಯ ಕಾಫಿ ಏನ್ ಮಾಡ್ತೀಯ? ಇರು, ಇನ್ನು ಬರೀ ಸಕ್ಕರೆ ಹಾಕಿ ಕಲಿಸ್ತಾ ಇರೋದೇ ಆಯಿತು. ಚೆನ್ನಾಗಿದಾ? ಚೆನ್ನಾಗಿದ್ದೇನಮ್ಮ. ನೋಡಿ ಗೈಸ್, ಒಂದು ಟೀನ ನಖರವಾದ ಬೆಲೆ ಎಷ್ಟು ಗೊತ್ತಾ? ಇದೇನಿದು ಎನ್ನಾರು ಅಂತ ಹಾಕೋರೆ. ಇಲ್ಲಿ ನೋಡಿ 209. ಗೈಸ್ ಹೋಗ್ತಾ ಇದ್ದೀವಿ. ಫ್ಲೈಟ್ಸ್ ನೋಡಿ ಇಷ್ಟು ಹತ್ತಿರದಲ್ಲಿ ನೋಡ್ತಾ ಇದ್ದೀವಿ ಫಾರ್ ಫಸ್ಟ್ ಟೈಮ್. ಸೊ ಹೋಗ್ತಾ ಇದ್ದೀವಿ ಫ್ಲೈಟ್ ಹತ್ರ. ಐ ಥಿಂಕ್ ಈ ಬಸ್ ಒಳಗಡೆ ಹೋಗಬೇಕು ಅನಿಸುತ್ತೆ. ಸೊ ಫ್ಲೈಟ್ ನೋಡಿ ಇಲ್ಲೇ ಇದೆ. ಸೊ ಗೈಸ್, ಪೂರ್ತಿ ಫ್ಲೈಟ್ಸು ಏರಿಯಾ ನೋಡಿ ಎಷ್ಟಿದ್ದಾವೆ ಅಂತ, ಆ್ಯಂಡ್ ಏನೇನಿದೆ ಅಂತ ನೀವು ಈ ಕಡೆ ನೋಡ್ಬೋದು. ಫುಲ್ ಈ ಥರ ಒಂದು ಅಟ್ಯಾಚ್ ಕೊಟ್ಟಿರ್ತಾರೆ. ಇದು ಒಳಗಡೆಯಿಂದ ಡೈರೆಕ್ಟಾಗಿ ಹೋಗೋದಾರ. ಸೊ ನಮ್ಮದು ಫ್ಲೈಟು ಸ್ವಲ್ಪ ದೂರ ಇರೋದ್ರಿಂದ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಇಲ್ಲಿಂದ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮ ಫ್ಲೈಟ್ಗೋಸ್ಕರ. ಸೊ ಎಲ್ಲ ಫ್ಲೈಟು
ಆಲ್ಮೋಸ್ಟ್ ಒಂದೇ ಥರ ಇದೆ. ಗೈಸ್ ನೋಡಿ ಎಷ್ಟು ಚೆನ್ನಾಗಿ ನಿಂತಿದೆ ಅಂದರೆ ಲೈನಾಗಿ. ವಾವ್, ಆ್ಯಕ್ಚುಲಿ ಸಖತ್ತಾಗಿದೆ ಮಾತ್ರ. ತುಂಬ ದೊಡ್ಡದಿದೆ ಇದು, ತುಂಬ ಚೆನ್ನಾಗಿದೆ. ಸೊ ಗೈಸ್ ನಾವು ಬಂದ್ವಿ. ಸೊ ನೋಡಿ ಇದು ಆ್ಯಕ್ಚುಲಿ ನಮ್ಮ ಫ್ಲೈಟು. ಸೊ ಎಲ್ಲ ಇಳ್ಕೊಂಡ್ವಿ. ಸಕ್ಕತ್ತಾಗಿದೆ, ತುಂಬಾ ಖುಷಿ ಆಗ್ತಿದೆ. ಅಲ್ಲಿ ನೋಡಿ ಗೈಸ್, ನೀವು ನೋಡಿ ಅಲ್ಲಿ ಸಕ್ಕತ್ತಾಗಿದೆ. ನೀವು ಬ್ಯಾಗಲ್ಲಿ ನೋಡ್ಬೋದು. ಸರಿ ಫೋಟೋ ಗೈಸು ಫೈನಲಿ ಹೋಗ್ತಾ ಇದ್ದೀವಿ. ಬಾ 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 ಬಾ. ಮೇಡಮ್ ಅವರು ವಿಂಡೋ ಹತ್ರ ಕೂತಿದ್ದಾರೆ. ಇವಾಗ ಯೂಟ್ಯೂಬ್ಗೆಲ್ಲ ವಿಡಿಯೋ ಅವರೇ ಮಾಡಬೇಕು. ಸೊ ಸೆಂಟ್ ಹೊಡ್ಕೊಂಡ್ಬಂದವರು ಅವರು ನೋಡ್ತಾ ಇರ್ಬೋದು, ಎಲ್ಲ ಕೂತ್ಕೋತಿದ್ದಾರೆ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಫಾಗ್ ಆಗ್ತಿದೆ. ಐ ಥಿಂಕ್ AC ಅಂತ ಅನ್ಸುತ್ತೆ. ಸೊ ಎಲ್ಲ ಕಡೆಯಿಂದನೂ ಬರ್ತಿದೆ, ಯಾಕಂದ್ರೆ ಆಚೆಯಿಂದ ಗಾಳಿ ಇರೋದಲ್ಲ. ಬೆಲ್ಟ್ ಎಲ್ಲ ಹಾಕೊಂಡ್ವಿ ಗೈಸ್. ಸೊ ಸ್ವಲ್ಪ To initiate oxygen flow, cover your nose and mouth and breathe long. The floor will guide you to the closest exit. For a quick and safe evacuation, please leave your belongings behind and follow crew instructions. In the unlikely event of a water landing, take the life jacket from under your seat, slip it over your head, secure the strap around your waist. Inflate by pulling the red tab or tabs, and to inflate it further, blow into the inflation tube or tubes. Inflate the life jacket just before leaving the main exit doors. If evacuating through an overwing exit, inflate the life jacket after leaving. If the aircraft has slides or slide rafts, board the nearest draft on.
ಈ ಗೋವಾಗೆ ಬಂದ್ವಿ. ಸೊ ಟ್ಯಾಕ್ಸಿಗೆ ಹುಡುಕ್ತಾ ಇದ್ದೀವಿ. ಸೊ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಿದ್ದೆ ಆಗದೆ ಇರೋ ಕಾರಣ ತುಂಬ ಟಯರ್ಡ್ ಆಗಿದೆ ನಮಗೆ. ಹಾಂ, ಸ್ವಲ್ಪ ಜೋರಾಗಿ ಹೇಳು. ಹೇಳು. ಗೋವಾಗೆ ಬಂದಿದ್ದೀವಿ. ವೆಲ್ಕಮ್ ಟು ಗೋವಾ. ಗೋವಾ ಗಾಯ್ಸ್. ಸೊ ಫೈನಲಿ 7 ಗಂಟೆಗೆ ರೀಚ್ ಆದ್ವಿ. 6 ಗಂಟೆ 5 ಇತ್ತು ಫ್ಲೈಟ್ ಟೇಕ್ ಆಫ್ ಆಯಿತು. ಸೊ 7 o'clock 1 hour ಒಳಗಡೆ ಎತ್ತಿ ಬಿಸಾಕ್ತು ನಮ್ಮನ್ನು ಕೆಳಗೆ. ಬಟ್ ನಮಗೆ ನಿದ್ದೆ ಇಲ್ಲ, ನೈಟೆಲ್ಲ ನಿದ್ದೆ ಇಲ್ಲ. ಫುಲ್ಲು ಜರ್ನಿ ಮಾಡಿದ್ದೀವಿ, ಓಡಾಡೋದು ಇದೆಲ್ಲ ಮಾಡಿದ್ದೀವಿ. ಸೊ ಬ್ಯಾಗೆಲ್ಲ ಕಲೆಕ್ಟ್ ಮಾಡಿಕೊಂಡು ಎಂಟ್ರಿ ಆಗಿದ ತಕ್ಷಣವೇ ಟ್ಯಾಕ್ಸಿ ಅಂತ ಇದು ಮಾಡ್ತಿದ್ರು. ಬಟ್ ತುಂಬ ಒಂದೊಂದು ಥರ ಡಿಫ್ರೆನ್ಸು. ಇಲ್ಲಿಂದ 44 ಕಿಲೋಮೀಟರ್ಸ್ ಇದೆ. ಸೊ ಬಾಗಾ ಬೀಚ್ಗೆ ಒಂದು ಕಡೆ ಕೇಳಿದ್ರೆ ಗೌರ್ಮೆಂಟ್ ಟ್ಯಾಕ್ಸಿ ಹತ್ರ ಕೇಳಿದ್ರೆ ನಾರ್ಮಲಾಗಿ ಟ್ಯಾಕ್ಸಿ ಹತ್ರ ನಾವು ಕೇಳಿದ್ರೆ 1300 ಸಮಥಿಂಗ್ ಹೇಳ್ತಿದ್ದಾರೆ. ಸೊ ಅದರಲ್ಲಿ ಬಂದುಬಿಟ್ಟು ವಿಡಿಯೋ ಮಾಡ್ಕೊಳ್ತಾರೆ ಗೈಸ್. ಅದರಲ್ಲಿ ಬಂದುಬಿಟ್ಟು ಟೋಲ್ಸ್ಗೆಲ್ಲ ಎಕ್ಸ್ಟ್ರಾ 50 rupees. ಸೊ ಆ ಥರ ಎಲ್ಲ ಅಮೌಂಟ್ ಎಕ್ಸ್ಟ್ರಾ ಇರೋದ್ರಿಂದ ನಾವು ಬೇರೆ ಕಡೆ ಕೇಳಿದ್ವಿ. ಬಟ್ ಬೇರೆ ಕಡೆ ಕೇಳಿದಾಗ 1700 ಸಮಥಿಂಗ್ ಹೇಳಿದ್ರು. ಸೊ ಅದು ಬೇಡ ಅಂತಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಒಂದು ಇಟ್ಕೊಂಡಿದ್ದಾರೆ. ಸೊ ಓಕೆ ಫೈನ್, ಈಗ ಟ್ಯಾಕ್ಸಿ ಬಂದಿದೆ. ರೂಮ್ಗೆ ಹೋಗಿ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಇವತ್ತು ತುಂಬ ಟಯರ್ಡ್ ಆಗಿರುತ್ತೆ, ನಿದ್ದೆ ಇಲ್ಲ, ಏನಿಲ್ಲ. ಫಸ್ಟ್ ನಿದ್ದೆ ಮಾಡ್ತೀವಿ, ಫ್ರೆಶ್ ಅಪ್ ಆಗ್ತೀವಿ, ಆಮೇಲೆ ಓಕೆ ಬಾಯ್ ಗೈಸ್. ನಾಳೆ ಸಿಗ್ತೀನಿ ಗೈಸ್.